ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾವು ಹೊರಗಡೆ ಶಾಪಿಂಗ್ ಮಾಡೋಕ್ಕೆ ಮತ್ತು ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಬರೋಣ ಅಂತೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಈಗ ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ. ಇದು ನಮ್ಮ ಬಿಲ್ಡಿಂಗ್ ಲಿಫ್ಟು. ಈ ಲಿಫ್ಟ್ನಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಬಿಸಿಲು ಎಷ್ಟಿದೆ ಅಂತ. ತುಂಬ ಅಂದರೆ ತುಂಬ ಬಿಸಿಲು. ಹೇಗೆ ಹೋಗ್ತಾ ಇದ್ದಾರೆ ನೋಡಿ ನಮ್ಮ ಯಜಮಾನ್ರು. ಇಲ್ಲಿ ತುಂಬ ಬಿಸಿಲಿದೆ ಅಂತ ನನ್ನ ಫೇಸ್ ನಾಷ್ಟ ಮಾಡೋಕ್ಕೆ ಬಂದು ಬ್ಯಾಗ್ ನೋಡ್ಬೋದು, ಹೋಟೆಲ್ಗೆ ಆರ್ಡರ್ ಮಾಡ್ತೀವಿ, ಮೆನು ನೋಡ್ಬೋದು. ಎಂಜಾಯ್ ಮಾಡ್ತೀವಿ, ಫುಡ್ ತೋರಿಸ್ತೀವಿ. ಚೆನ್ನ ಮಸಾಲೆ ಪುರಿಗಿರಿ ಬೇಡ, ಆಯಿಲ್ ಎಗ್ ದೋಸೆ ಎಗ್ ದೋಸೆ ಹೆಂಗಿರ್ತೈತಿ? ಮಸಾಲೆ ದೋಸೆ ತೊಗೊಂಡು ಎಗ್ ದೋಸೆ ತೊಗೊಂಡು ವೆರೈಟಿ ಇರ್ತೈತಿ. ಮಸಾಲ ದೋಸೆ ಏನು ತಿಂತಿರ್ತೀವಿ. ಚೆನ್ನಾಗಿ ಮಾಡಿದಾರಲ್ಲ ಫ್ಲವರ್ ಟೈಪ್. ನಮ್ಮ ಯಜಮಾನ್ರ ಮನೆಯಿಂದ ನೀರಿನ ಬಾಟ್ಲಿ ತೊಗೊಂಡ್ಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೀರಿನ ಬಾಟ್ಲಿ ಕಾಸ್ಟ್ಲಿ ಇರುತ್ತೆ ಅಂಥೇಳಿ ನೀರಿನ ಬಾಟ್ಲಿ ಮನೆಯಿಂದನೇ ತೊಗೊಂಡ್ಬಂದಿದ್ದಾರೆ. ಏನಂದ್ರೆ ಊಟ ಮಾಡೋದು ಹೋಟೆಲ್ ಚಲೋ ಐತಿ, ಬಟ್ ಫುಡ್ ದೋಸೆ ಎಷ್ಟು ದೊಡ್ಡದಿದೆ. ಎಗ್ ದೋಸೆ, ಇದು ಆಲೂ ಪರೋಟ. ಟೇಸ್ಟ್ ಮಾಡಿ. ಎಗ್ ಒಳಗಿರ್ತೈತಿ. ನಾನು ಹ್ಯಾಂಡ್ ವಾಶ್ ಮಾಡಿದ್ದೆ. ಹಾಂ, ಟಿಶ್ಯೂ ಟೀ ಆರ್ಡರ್ ಮಾಡಿರಿ. ಸ್ವಲ್ಪ ಟೀ ಬಿಲ್ ಎಷ್ಟಾಗಿತ್ತು ಹೇಳ ಹೇಳ್ತೀನಿ, ವೇಟ್. ನೀರಿನ ಬಾಟ್ಲಿಗೆ ಹಾಕೋರಿ. ಬಿಲ್ ಕೊಟ್ಟಾರ ಅವರು? ಇಲ್ಲ, ಅವ್ರ ಮುಂದೆ ಹೇಳ. ಇವತ್ತು ನಾನು ನಾಷ್ಟಾಗೆ ಯಾಕೆ ಬಂದೇವ್ರಿ? ಹಂಗೆ ಫೋಟೋ ತಗೊಳ್ಳೋಣ. ಸ್ವಲ್ಪ ಒಂದೆರಡು ಫೋಟೋ ತಗೊಂಡ್ವಿ. ಈಗ ಬಿಲ್ ಪೇ ಮಾಡೋದು. ಕಾಲು ಪರೋಟ, ಮಸಾಲೆ ದೋಸೆ, ಚಾಯ್. ಒಂದು ಕಿಡಿ ಕರ್ನಾಟಕ ಯೂಟ್ಯೂಬ್ ಹೆಸರು
ಬಂದ ಟಿಫಿನಿಗೆ ಹಂಗೆ ಇವತ್ತು ಡೈಲಿ ಮನೇಲಿ ತಿಂದು ಬೋರು ಅದಕ್ಕೆ ಏನಾದ್ರು ಸ್ಪೆಷಲ್ ತಿನ್ನಕ್ಕೆ ಇವತ್ತು ತಿನ್ನಕ್ಕೆ ಬಂತು ಹಂಗೆ ಭಾಳ ದಿವಸದ ಮೇಲೆ ಬಂತು ಆಯ್ತು. ಈಗ ಕಾಯಿಪಲ್ಲೆ ಮಾರ್ಕೆಟಾಗ ಹೋಗ್ತೀವಿ, ಸೂಪರ್ ಮಾರ್ಕೆಟ್ ಐತೆ ಅಲ್ಲಿ ತೋರಿಸ್ತೀನಿ ಕಾಯಿಪಲ್ಲೆ ಹೆಂಗಿದೆ. ಟಿಫಿನ್ ಹೆಂಗಿತ್ತು ಹೇಳಲ್ಲ ಅವ್ರಿಗೆ. ಟಿಫಿನ್ ಚಲೋ ಇತ್ತು. ಇಂಡಿಯಾ ಥರ ಏನು ಸ್ಪೆಷಲ್ ಇಲ್ಲ ಆಗಿತ್ತು. ಇಂಡಿಯಾ ಥರ ಸ್ಪೆಷಲ್ ಸಿಗಲ್ಲ, ನಾರ್ಮಲ್ ಫುಡ್. ಇಂಡಿಯಾ ಥರ ಟೇಸ್ಟ್ ಇರಲ್ಲ. ಇಲ್ಲಿ ಚಟ್ನಿ ಸಾಂಬಾರ್ ಚೇಂಜ್ ಆಗ್ತದೆ. ಈಗ ನಾವು ಇಲ್ಲಿ ವೆಜಿಟೇಬಲ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ಇನ್ನೊಂದು ಸೂಪರ್ ಮಾರ್ಕೆಟ್ ದೊಡ್ಡದಿದೆ, ಬಟ್ ಅಲ್ಲಿ ಹೋಗಲಿಲ್ಲ, ಇಲ್ಲೇ ಬಂದಿದ್ದೀವಿ. ಪ್ರೈಸ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಪ್ರೈಸ್ ನೋಡ್ಬೋದು. ಏನು ಹಾಕಿದ್ದಾರೆ ನಮಗೆ 1 kg ಅದು ಎಷ್ಟು ಪ್ರೈಸ್ ಹಾಕ್ತೀನಿ. ಇದು ಫ್ಲವರ್ ಹಾಫ್ kg ಅಂದ್ರೆ 100 ರೂಪಾಯಿ ಆಗುತ್ತೆ. ತೋರಿಸೋಣ. ಮೆಣಸಿನ್ಕಾಯಿ, ಆಲೂಗಡ್ಡೆ ಇದು ಎಲ್ಲ ಆ್ಯಡ್ ಇದೆ. ಒಂದು 1 kg ಮೇಲೆ ಇದೆ. ಮೆಣಸಿನ್ಕಾಯಿ ನೋಡಿ ಎಷ್ಟು ದಪ್ಪ ದಪ್ಪಿದೆ. ಟೊಮೆಟೊ, ಕಡಲೆ, 1/4 kg. ಚೋಲೆ 100 ಗ್ರಾಮಿಗೂ ಎಷ್ಟು 100 ಗ್ರಾಮ್ ಅಲ್ಲ ಎಷ್ಟಿದೆ ಇದು. ಇದು ಬಂದ್ಬಿಟ್ಟು 250 ಗ್ರಾಮ್ ಇದೆ, 100 ರೂಪಾಯಿ 1 kg. ಮನೆಗಿಂತ ತೊಗೊಳೋದೈತಿ. ನಾವು ಮೆಣಸಿನ್ಕಾಯಿ ಐತಿ, ಸಬ್ಬಸ್ಗಿ ತೊಗೊಳ್ಳೋಣ, ಇನ್ನು ಪಾಲಕ್ ತೊಗೊಳ್ಳೋಣ. ಸಬ್ಬಸ್ಗಿ ಇದೆ, ಪಾಲಕ್ ಇದೆ, ಅದು ಬಿಟ್ಟರೆ ಬೆಂಡೆ ಇದೆ, ಟೊಮೆಟೊ ಇದೆ. ಏನು ತೊಗೊಳ್ಳೋಣ? ನಿಮ್ಗೆ ಎಲ್ಲೋ ನೋಡಿದ್ರ, ಎಲ್ಲೋ ರೆಡ್ ಶಿಮ್ಲಾ ಮಿರ್ಚು ಇದು 1 kg ಬಂದ್ಬಿಟ್ಟು 275. ಇದು ಬಂದ್ಬಿಟ್ಟು ಹೆಚ್ಚು ಕಡಿಮೆ 300 ರೂಪಾಯಿ kg. ಎಲ್ಲ ತರಕಾರಿ ಎಷ್ಟು ದೊಡ್ಡ ದೊಡ್ಡದೆ ನೋಡಿ. ಇವೆಲ್ಲ ತರಕಾರಿ ಹೈಬ್ರಿಡ್ಸ್. ನಮ್ಮ ಇಂಡಿಯಾ ಥರ ಜವಾರಿ ತರಕಾರಿ ಸಿಗಲ್ಲ ಇಲ್ಲಿ. ಇವು ತರಕಾರಿಗಳು 2 ದಿನ ಇಟ್ಟರೆ ಕೊಳ್ತಾ ಹೋಗ್ಬಿಡ್ತವೆ, ಜಾಸ್ತಿ ದಿನ ಬರಲ್ಲ. ಸೊ ನಾವು ಸಬ್ಬಸ್ಗಿ ತಗೊಳ್ಳವ, ಪಾಲಕ್ ತಗೊಳ್ಳವ, ಸಬ್ಬಸ್ಗಿ ತಗೋತೀವಿ. ಸಬ್ಬಸ್ಗಿ ತಗೋರಿ. ಚಲೋ ಚಲೋ ಆರಿಸಿ ತಗೋಬೇಕು. ಇದು ಸ್ವಲ್ಪ ಬಾಡಿದ ಗತೆ ಆಗಿದೆ, ನಾವು ಚೆಕ್ ಮಾಡಿಬಿಟ್ಟು ಚಲೋ ಚಲೋ ಇವು ನೋಡಿ ಬೆಂಡೆಕಾಯಿ 1 kg ಬಂದ್ಬಿಟ್ಟು ಹೆಚ್ಚು ಕಡಿಮೆ 300 ರೂಪಾಯಿ kg. 300 ರೂಪಾಯಿ kg. ಆದರೆ 300 ರೂಪಾಯಿ kg ಇದ್ರೆ ನಾವು ಅಷ್ಟು ತೊಗೊಳಲ್ಲ. ನಾವು ತೊಗೊಳ್ಳೋದು ಒಂದು 1/4 kg. ಇಬ್ಬರು ಮಂದಿಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಇವಾಗ ನೋಡಿ ಇದು ನೋಡ್ರಿ ಎಷ್ಟೈತೆ. ಇದೈತಿ ಎಳಿ ತೊಗೋಬೇಕು. RS ಅಂತ ಇಂಥ ಸಣ್ಣ ತೊಗೋತೀನಿ. ಭಾಳ ಇದಾದ ಅಂತ ಎಳಿ ತೊಗೋತೀನಿ. ಸ್ವಲ್ಪ ತೊಗೊಳೋಣ, ಭಾಳ ಬೇಡ. ಗಾಯ್ಸ್ ಇಲ್ಲಿ ಸಿಸ್ಟಮ್ ನೋಡಿ, ಇಲ್ಲಿ ಕವರ್ಸ್ ಹಾಕಿರ್ತಾರೆ ಪ್ಲಾಸ್ಟಿಕ್ ಕವರ್ಸ್. ನಾವು ಹಿಂಗೆ ಪ್ಲಾಸ್ಟಿಕ್ ಕವರ್ಸ್ ತೊಗೊಂಡು ನಾವು ವೆಜಿಟೇಬಲ್ಸ್ ಹಾಕ್ಕೊಂಡು ಅವ್ರ ಬಿಲ್ ಕಡೆ ಮಾಡಿಸ್ಕೊಳಕ್ಕೆ ಹೋಗಬೇಕು. ಬಿಲ್ ಅಷ್ಟು ಮಾಡಿಸ್ಕೊಂಡು ಹೋಗ್ತಾ ಇರಬೇಕು. ಬಟ್ ನಮ್ಮ ಇಂಡಿಯಾದಲ್ಲಿ ಹಾಗಲ್ಲ. ನಮ್ಮ ಇಂಡಿಯಾದಲ್ಲಿ ಪಾಪ ರೈತರು ಎಷ್ಟು ಬೆಳೆದು ಮತ್ತು ಬಿಸಿಲಾಗ ಮಾರಾಟ ಮಾಡಕ್ಕೆ ಕುಂತಿರ್ತಾರೆ. ಅದರಲ್ಲಿ ಕೂಡ ನಾವು ಬಾರ್ಗೇನಿಂಗ್ ಮಾಡ್ತೀವಿ. 20 ರೂಪಾಯಿ ಮಾಡಿಕೊಡಿ, 10 ರೂಪಾಯಿ ಮಾಡಿಕೊಡಿ ಅಂತ ನಾವು ಬಾರ್ಗೇನಿಂಗ್ ಮಾಡ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಫಿಕ್ಸ್ ರೇಟ್. ಹೌದಲ್ಲ ರೀ? 1 ರೂಪಾಯಿ ಕಮ್ಮಿ ಇಲ್ಲ. 10 ರೂಪಾಯಿ ಮಾಡಂತ ಅನ್ನಂಗಿಲ್ಲ, 20 ರೂಪಾಯಿ ಅನ್ನಂಗಿಲ್ಲ. ಅವ್ರು ಎಷ್ಟು ರೇಟ್ ಬರ್ದಿರ್ತಾರ ಅಷ್ಟು ರೇಟ್ ತೊಗೊಂಡು ಒಯ್ತಾ ಇರ್ಬೇಕು ನಾವು. ನಮ್ಮ ಇಂಡಿಯಾ ಥರ ಎಲ್ಲೂ ಆಗಲ್ಲ ಗಾಯ್ಸ್. ಕೊತ್ತಂಬರಿ ಸೂಡು ನೋಡ್ರಿ, ಇದು 27 ರೂಪಾಯಿ, 28 ರೂಪಾಯಿ ಅಂತ ತಗೋತೀವಿ. ಒಂದು ಕೊತ್ತಂಬರಿ ಸೂಡಿಗೆ 27 ರೂಪಾಯಿ ನೋಡ್ರಿ. ಸಬ್ಬಸ್ಗಿನೂ ಅಷ್ಟೇ ಪ್ರೈಸ್. ಇದು ಒಂದು 27-30 ರೂಪಾಯಿ. ಎಷ್ಟಾಯ್ತು ಬಿಲ್? 600 ಕಿಲ್ಸ್ ಅಂದರೆ ಹೆಚ್ಚು ಕಡಿಮೆ 120 ರೂಪಾಯಿ. ಕಟ್ ಮಾಡಿ ನಾವಿಲ್ಲಿ ಜಹರಾದಲ್ಲಿ ಸುಲ್ತಾನ್ ಸೆಂಟರ್ ಅಂತ ಮಾಲ್ ಇದೆ, ಅಲ್ಲಿ ಬಂದಿದ್ದೀವಿ. ಇವಾಗ ಹಿಂದ್ಗಡೆ ನೋಡ್ಬೋದು ನೀವು. ಇವಾಗ ಒಂದು ಬಾಟಲ್ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ನಿಮಗೆ. ನಾವು 2 ಕಾರ್ಟನ್ ತೊಗೊತಿದ್ದೀವಿ. ಕುಡಿಯಲ್ಲ, ವಾಟರ್ ಬಾಟಲ್ ಸಿಗುತ್ತೆ ಅಲ್ಲಿ. ಆ ಬಾಟಲ್ ನೀರನ್ನೇ ಕುಡಿತೀವಿ.
ಪಾರ್ಕಿಂಗ್ ಇಲ್ಲಿ ಕೆಲಸ ಮಾಡೋರು, ಜಾಬ್ ಮಾಡೋರು ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಕಾರ್ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಬೈಕ್ ಇಲ್ಲಿ ಮತ್ತೆ ಬಿಸಿಲು ಜಾಸ್ತಿ ಜಾಸ್ತಿ ಅಲ್ಲ, ಟೂ ವೀಲರ್ ಕಮ್ಮಿ ಮಾಡೋದು, ಯೂಸ್ ಮಾಡೋದು ಕಮ್ಮಿ. ಜಾಸ್ತಿ ಅಂದ್ರೆ 4 ವೀಲರ್ ಯೂಸ್ ಮಾಡೋದು. ನೋಡಿ ಗೈಸ್, ಹೇಗೆ 4 ವೀಲರ್ ಓಡಾಡ್ತಾ ಇದ್ದಾವೆ. 4 ವೀಲರ್ ಓಡಾಡೋದು ಸಿಕ್ಕಾಪಟ್ಟಿ. ಈಗ ನೋಡಿ ನಾವು ಬಾಸ್ಕೆಟ್ ತೊಗೊಳ್ತೀನಿ, ಯಾಕಂದ್ರೆ ವಾಟರ್ ಬಾಟಲ್ ದೊಡ್ಡ ವೆಜ್ ಇರ್ತಲ್ಲ, 2 ಡಜನ್ ಅದಾವ. ಒಂದು ಡಜನ್ ಅಂದ್ರೆ 1 ಕಾರ್ಟೂನು 2 ಡಜನ್ ಕೊಡ್ತೀನಿ. ಅದ್ರ ಪ್ರೈಸ್ ಎಲ್ಲ ಹೇಳ್ತೀನಿ, ಒಳಗೆ ಹೋಗೋಣ. ನಾ ಅದಾನ ಹಾಕತ್ತೀನಿ. ನೀವು ನೀರಿನ ಬಾಟ್ಲಿ ತರಾಕ ಇದಕ್ಕೆ ತಗೊಂಡಿರಿ ನೀವು ಗಾಡಿ ಅಂತ ಅನ್ನತ್ತೀನಿ. ಸ್ಕಾರ್ಫ್ ಇಡ್ತೀನಿ, ಸ್ಕಾರ್ಫ್ ಹಾಕು. ನಡ್ರಿ ಶಾಪಿಂಗ್ ಮಾಡುವ. ಒಂದು ವಾಟರ್ ಬಾಟಲ್ ತಗೊಳಿಕ್ಕೆ ಇಲ್ಲಿವರೆಗೆ ಬಂದಿದೆ ನಾವು. ಆ ಮಾಲ್ನಲ್ಲೂ ಸಿಗುತ್ತೆ, ಬಟ್ ಅಲ್ಲಿ ವಾಟರ್ ಬಾಟ್ಲ್ ಕಾಸ್ಟ್ಲಿ. ಇಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಸಿಗುತ್ತೆ, ಸೊ ಇಲ್ಲಿ ಬಂದಿದ್ದು. ಫುಲ್ ಗಟ್ಟಿ ಇರ್ತೈತಿ. ಇದು ರೇಟ್ ಬಂದ್ಬಿಟ್ಟು 3. ಇಲ್ಲಿದೆ ನೋಡಿ ವಾಟರ್ ಬಾಟಲ್ಸ್. ಇವಿಷ್ಟು ವಾಟರ್ ಬಾಟಲ್ಸ್. ಅಲ್ಲಿ ಸ್ವಲ್ಪ ವಾಟರ್ ಬಾಟಲ್ಸ್ ಇದ್ದಾವೆ. ಅಲ್ಲಿ ವಾಟರ್ ಬಾಟಲ್ ತರಲಿಕ್ಕೆ ಹೋಗಿದ್ದಾರೆ. ಎರಡು ಕೇಸ್ ತೊಗೊಂಡು ಬರ್ತಾ ಇದ್ದಾರೆ. ಅಂದ್ರೆ 2 ಕೇಸ್ ತೊಗೊಂಡ್ರೆ ಒಂದು 4-5 ದಿನವರೆಗೆ ಆಗ್ತದೆ ನಮಗೆ, ನಮ್ಮಿಬ್ರಿಗೂ. ಒಂದು ಕೇಸ್ನಲ್ಲಿ 1 ಬಾಟಲ್ ಬಂದ್ಬಿಟ್ಟು ಇಂಡಿಯಾದ 1.5 ಲೀಟ್ರ್ ಐತಿ. ಇದು 27 ರೂಪಾಯಿ 30 ರೂಪಾಯಿ ಐತಿ. ಹೋಲ್ಸೇಲ್ದಾಗ ಏನೈತಿ ಇದು ಬರೀ 15 ರೂಪಾಯಿ. ಇದು ಏನೈತಿ 12 ಪೀಸದ್ದು ಕಾಟನ್ ಬರೀ 50 ರೂಪಾಯಿ. ಹೊರತು ಅಂದ್ರೆ 100 ರೂಪಾಯಿ, 50 ರೂಪಾಯಿ ಹಾಫ್ ರೇಟ್, 50% ಆಫ್. ಹೋಲ್ಸೇಲಾಗ 1.5 ಲೀಟ್ರ್ ಬಾಟ್ಲಿ 13 ರೂಪಾಯಿ. ನಮ್ಮ ಇಂಡಿಯಾದಾಗ 20 ರೂಪಾಯಿ ಐತಿ 1 ಲೀಟ್ರ್ 1.5 ಲೀಟ್ರ್ ಐತಿ. ಈಗ ನೀರಿನ ಬಾಟ್ಲಿ ತಗೊಂಡಾಯ್ತು, ಈಗ ಬಿಲ್ ಮಾಡ್ಕೊಂಡು ಹೋಗೋದು. ನೀರಿನ ಬಾಟಲ್ ಬಿಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ವ್ಲಾಗ್ದ ಈ ಸೂಪರ್ ಮಾರ್ಕೆಟಿಂದ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಈಗ ವಾಟರ್ ಬಾಟಲ್ಸ್ ತೊಗೊಳಕ್ಕೆ ಬಂದಿದ್ದೀವಲ್ಲ, ಜಸ್ಟ್ ಒಂದು ಝಲಕ್ ತೋರಿಸಿದೆ ಸೂಪರ್ ಮಾರ್ಕೆಟಿಂದ. ನೆಕ್ಸ್ಟ್ ಟೈಮ್ ಬಂದಾಗ ಇದು ವ್ಲಾಗ್ ಮಾಡ್ತೀನಿ ಗೈಸ್. ಇಲ್ಲಿ ನೋಡಿ 2 ಕೇಸ್ ವಾಟರ್ ಬಾಟಲ್ ಮತ್ತು ಒಂದು ಮಜ್ಜಿಗೆ ಬಾಟಲ್ ಬಂದುಬಿಟ್ಟು 0.650 ಪಿಲ್ಸ್ ಅಂದರೆ 120 ರೂಪೀಸ್ ತಗೊಂಡು ಹೋಗ್ತಾ ಇದ್ದಾರೆ. ಇದೇನ್ರಿ ಮನೆ ಮಠ ತಗೊಂಡು ಹೋಗೋದೇನು ಗಾಡಿ? ಹೇಳ್ರಿ. ಮಠ ಏನಿಲ್ಲ, ಮನೆ ಮಠ ಏನು ವಜ್ಜೆ ಐತಲ್ಲ, ಏನು ಬಾಕಿ ವಜ್ಜೆ ಇಲ್ಲ. ಅಲ್ಲಿ ಮಠ ಇಟ್ಟ ಗಾಡಿ ಹಾಕಿಬಿಡ್ದ ಹೋಯ್ತಾರ. ಇಲ್ಲಿ ಗಾಡಿ ಈಗ ಇಲ್ಲಿಂದ ಕೈಯಲ್ಲಿ ಹಿಡ್ಕೊಂಡು ಹೋಗೋದು. ಯಾರು ಹಿಡ್ಕೋತಾರೆ ಇಷ್ಟು? ನೀದಿಲ್ಲ. ನನಗ ಶಾಪಿಂಗ್ ಆಗಿದ್ದು ನಾವು ರೂಮಿಗೆ ಹೋಗ್ಬೇಕು. ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈಗ ನೆಕ್ಸ್ಟ್ ಮತ್ತೊಂದು ವ್ಲಾಗಲ್ಲಿ ನಾನು ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.